ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಏನಪ್ಪ ಇವತ್ತು ವರಮಹಾಲಕ್ಷ್ಮಿ ವಿಷಯ ಹೇಳ್ತಿದ್ದಾಳೆ ಅಂತ ಅನ್ಕೋಬೋದು. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇನೇ ವಿಡಿಯೋ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನೇನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋಷ್ಟರಲ್ಲಿ ನನ್ನ ಚಿಕ್ಕ ಮಗ ಬಂದುಬಿಟ್ಟು ಫೋನ್ ತೊಗೊಂಡು ಜೋರಾಗಿ ಎಸ್ಬಿಟ್ಟ. ಆವಾಗ ಫೋನ್ ಡಿಸ್ಪ್ಲೇನೇ ಹೊರಟೋಯ್ತು. ಅದರಿಂದ ಎಲ್ಲ ವೀಡಿಯೋಸ್ಗಳು ಆ ಫೋನಲ್ಲಿ ಎತ್ತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವಾಗ ಫೋನ್ ರೆಡಿ ಮಾಡಿಸ್ಕೊಂಡು ಆವತ್ತಿನ ವೀಡಿಯೋ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮ ಮನೇಲಿ ಏನು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ಮಾಮೂಲಿ ದೇವ್ರ ಪೂಜೆ ಮಾಡ್ತೀವಲ್ಲ ಆ ಥರ ಪೂಜೆ ಮಾಡ್ತಿದ್ದೀನಿ ಅಷ್ಟೇ. ಆದರೆ ನಮ್ಮೂರವ್ರ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಜೋರಾಗಿ ಮಾಡ್ತಾರೆ. ಅದಕ್ಕೆ ಅವ್ರು ಎಲ್ಲರಿಗೂ ಕರೆದಿದ್ರು, ಅಂದರೆ ನಮ್ಮೂರವ್ರಿಗೆ. ನಾವು ಹೋಗಿದ್ವಿ ಬೆಳಗ್ಗೆನೇ ಬೇಗ ರೆಡಿ ಆಗಿಬಿಟ್ಟು ನಮ್ಮ ಮನೇಲಿ ದೇವಿ ಪೂಜೆ ಮತ್ತು ಮಾಮೂಲಿ ದೇವ್ರ ಪೂಜೆ ಮುಗಿಸ್ಕೊಂಡು ಅವ್ರ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ಕಂಟಿನ್ಯೂಸ್ ಆಗಿ 3-4 ದಿನ ರಜೆ ಅಲ್ವಾ, ಅದಕ್ಕೆ ಎಲ್ಲರೂ ಊರಿಗೆ ಹೋಗಿದ್ದಾರೆ ಅನಿಸುತ್ತೆ. ರೋಡ್ ಪೂರ್ತಿ ಖಾಲಿ ಆಗಿದೆ. ಬೆಂಗಳೂರು ಇವಾಗ ಖಾಲಿ ಅನಿಸ್ತಾ ಇದೆ. ಇಲ್ಲ ಅಂದರೆ ಮಿಕ್ಕಿದ ಟೈಮಲ್ಲಂತೂ ಕೇಳೋದೇ ಬೇಡ ಟ್ರಾಫಿಕ್ ಅಂತೂ. ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದೋಗಿತ್ತು. ನಾವು ಸುಮ್ಮನೆ ಹಾಗೆ ನಮಸ್ಕಾರ ಮಾಡ್ಕೊಂಡ್ವಿ. ಹಬ್ಬ ಅಂದಮೇಲೆ ಒಬ್ಬಟ್ಟು ಊಟ ಇರಲೇಬೇಕಲ್ವಾ, ಅದಕ್ಕೆ ಎಲ್ಲರೂ ಸೇರಿಕೊಂಡು ಒಬ್ಬಟ್ಟು ರೆಡಿ ಮಾಡ್ತಾಯಿದ್ವಿ. ನಾವು ಈ ಕಡೆ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟರಲ್ಲಿ ಮಕ್ಕಳದು ಅವ್ರದ್ದೇ ದರ್ಬಾರು. ಎಲ್ಲರೂ ಸೇರಿದ್ರಂತ ಮುಗ್ದೋಯ್ತು. ಎಲ್ಲರೂ ಒಂದೇ ಸ್ಕೂಲ್ ಹೋಗ್ತಾರೆ, ಎಲ್ಲರೂ ಒಂದೇ ಊರು, ಆದರೆ ಸಿಗೋದು ಮಾತ್ರ ಅಪರೂಪ. ಎಲ್ಲರೂ ಸೇರಿದಾಗಂತೂ ಅವ್ರ ತೀಟೆ ಕೇಳೋದೇ ಬೇಡ, ಯಾರ ಮಾತು ಕೇಳಲ್ಲ. ಅವ್ರಾಯ್ತು ಅವ್ರ ತೀಟೆ ಆಯಿತು, ಇಷ್ಟೇ ಆಗುತ್ತೆ. ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡು ಕೂತ್ಕೊಂಡ್ವಿ. ಇನ್ನು ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ, ಮಾತಾಡ್ಕೊಂಡು ಊಟ ಮಾಡೋಷ್ಟರಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ನು ಮಕ್ಳಿಗಂತೂ ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಅವ್ರಿಗೆ ಆಟ ಆಡೋದೇ ಚಿಂತೆ. ಆಟ ಆಡೋದು ಅನ್ನೋದಕ್ಕಿಂತ ಜಾಸ್ತಿ ಜಗಳ ಆಡೋದೇ ಜಾಸ್ತಿ ಆಗೋಗಿತ್ತು ಅವ್ರದ್ದು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹಬ್ಬ ಆದಮೇಲೆ ರೆಡಿಯಾಗಿ ಫೋಟೋ ಇಸ್ಕೊಳ್ಳೋದೆಲ್ಲ ಇದ್ದೇ ಇರುತ್ತಲ್ವ. ಇನ್ನು ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋಗೂ ಪೋಸ್ ಕೊಟ್ಕೊಂಡ್ವಿ ಎಲ್ಲರೂ. ಬೆಳಗ್ಗೆ ಬಂದವರು ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ಇನ್ನು ಮನೆಗೆ ಹೊರಡೋಣ ಅಂತ ಎಲ್ಲರಿಗೂ ಒಂದು ರೌಂಡ್ ಬಾಯ್ ಹೇಳಿ ತಾಯಿ ಲಕ್ಷ್ಮೀ ದೇವಿಗೂ ನಮಸ್ಕಾರ ಮಾಡಿ ಮನೆಗೆ ಹೊರಟ್ವಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.